ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಈಗ 2 ಹೊಸ ಅಪ್ಡೇಟ್ ಬಂದಿದೆ ಯೂಟ್ಯೂಬ್ ಕಡೆಯಿಂದ. ಒಂದು ಬಂದುಬಿಟ್ಟು ಯಾರ್ದೆಲ್ಲ ಚಾನಲ್ ಮಾನಿಟೈಸ್ ಆಗಿದೆ ಅವ್ರಿಗೊಂದು ಅಪ್ಡೇಟು. ಇನ್ನೊಂದು ಅಪ್ಡೇಟ್ ಬಂದುಬಿಟ್ಟು ಇನ್ಯಾರ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ ಅವ್ರಿಗೂ ಒಂದು ಅಪ್ಡೇಟ್ ಬಂದಿದೆ. ಏನು ಅಪ್ಡೇಟ್ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಗೈಸ್, ಈಗ ಕೆಲವೊಬ್ರು ಏನು ಮಾಡ್ತಾರೆ, ಸೊ ಫಸ್ಟು ನಾವು ತಗೊಳ್ಳೋಣ ಯಾರ್ದೆಲ್ಲ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ ಅವ್ರದ್ದು ತಗೊಳ್ಳೋಣ. ಸೊ ಅವ್ರದ್ದು ಫಸ್ಟ್ ತಗೊಳ್ಳೋದಾದರೆ, ಸೊ ಯಾರ್ದೆಲ್ಲ ವಾಚ್ ಟೈಮ್ ಬಂದುಬಿಟ್ಟು ನಾನೊಂದು ಸ್ಕ್ರೀನ್ಶಾಟ್ ನಿಮ್ಗೆ ಹಾಕ್ತೀನಿ, ಇದರಲ್ಲಿ ನೋಡಿ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ, ಓಕೆನಾ. ಸೊ ಇಲ್ಲಿ ನೀವು ನೋಡೋದಾದರೆ 1 ವೀಕ್ ತಗೊಳುತ್ತೆ ಅಪ್ಡೇಟ್ ಆಗೋದಕ್ಕೆ, ಓಕೆನಾ. YT ಸ್ಟುಡಿಯೋದಲ್ಲಿ ನಮ್ಮ ಟೈಮು ಅಪ್ಡೇಟ್ ಆಗೋಕ್ಕೆ 7 ದಿನ ತಗೊಳುತ್ತೆ. ಆ 7 ದಿನ ಮಧ್ಯದಲ್ಲಿ ಬೇರೆ ಥರ್ಡ್ ಪಾರ್ಟಿ ಆ್ಯಪ್ಸಿಂದ ನೀವೇನಾದರೂ ವಾಚ್ ಟೈಮ್ನ ಜಾಸ್ತಿ ಏನಾದರೂ ಮಾಡಿದರೆ, ಇಲ್ಲ ಬೇರೆ ಯಾವುದಾದ್ರೂ ವೆಬ್ಸೈಟು ಇಲ್ಲ ಆ್ಯಪ್ಸು ಇಲ್ಲ ಬೇರೆ ಪೇಯ್ಡು ವಾಚ್ ಟೈಮ್ ಆ ಥರ ಏನಾದರೂ ನೀವು ಗೈನ್ ಮಾಡಿದರೆ ಅದರಲ್ಲಿ ಅವರು ಕಂಡುಹಿಡಿದ್ಬಿಡ್ತಾರೆ, ಕ್ಯಾಚ್ ಹಿಡಿದ್ಬಿಡ್ತಾರೆ ಬೇಗನೆ, ಓಕೆನಾ. ಆಗ ನಿಮ್ಮ ಚಾನಲ್ ಏನಾಗುತ್ತೆ, ಮಾನಿಟೈಸೇಷನ್ ಆಗಲ್ಲ. ಅಂದರೆ ವಾಚ್ ಟೈಮ್ ಬಂದುಬಿಟ್ಟು ಡ್ರಾಪ್ ಆಗುತ್ತೆ. ಆ 48 ಅವರ್ಸೆಲ್ಲ ಅವ್ರು ಚೆಕ್ ಮಾಡ್ತಾರೆ, ಕೂತ್ಕೊಂಡು ಕರೆಕ್ಟಾಗಿ ಕ್ಲೀನಾಗಿ ಚೆಕ್ ಮಾಡ್ತಾ ಇದ್ದಾರೆ. ಯಾಕಂದರೆ ಈಗ ತುಂಬ ಮಾನಿಟೈಸೇಷನ್ ಅಪ್ಡೇಟ್ ಬಂದುಬಿಟ್ಟು ಈಗ ತುಂಬ ಸ್ಟ್ರಾಂಗ್ ಆಗಿಬಿಟ್ಟಿದೆ. ಈಗ ತುಂಬ ಜನ ಚಾನಲ್ಸ್ ಡೈಲಿ ಕ್ರಿಯೇಟ್ ಮಾಡ್ತಿದ್ದಾರೆ. ಹಂಗಾಗಿ ಈಗ ಏನು ಮಾಡಿದ್ದಾರೆ, ಅಪ್ಡೇಟ್ನ ಕೊಟ್ಟಿದ್ದಾರೆ. ಪಾಲಿಸೀಸ್ ಬಂದುಬಿಟ್ಟು ತುಂಬ ಸ್ಟ್ರಾಂಗ್ ಆಗಿಬಿಟ್ಟಿದೆ. ಇದರಲ್ಲಿ ನೀವೇನಾದರೂ ತಪ್ಪು ಮಾಡಿದರೆ, ಥರ್ಡ್ ಪಾರ್ಟಿ ಆ್ಯಪ್ಸಿಂದ ನೀವೇನಾದರೂ ವಾಚ್ ಟೈಮ್ನ ಗೇನ್ ಮಾಡಿದರೆ, ಇಲ್ಲ ಬೇರೆ ಏನಾದರೂ ಅಪ್ಲಿಕೇಶನ್ಸಿಂದ ಏನಾದರೂ ಮಾಡಿದರೆ, ಇಲ್ಲ ಪೇಯ್ಡ್ ಏನಾದರೂ ವಾಚ್ ಟೈಮ್ ನೀವೇನಾದರೂ ಗೇನ್ ಮಾಡಿದರೆ, ಯೂಟ್ಯೂಬ್ ಏನು ಮಾಡುತ್ತೆ, ಕಂಡು ಹಿಡಿದ್ಬಿಡುತ್ತೆ. ಕಂಡು ಹಿಡಿದಾದ್ಮೇಲೆ ಏನು ಮಾಡುತ್ತೆ, ನಿಮ್ಮ ವಾಚ್ ಟೈಮ್ನ ಡ್ರಾಪ್ ಮಾಡುತ್ತೆ. ಡ್ರಾಪ್ ಅಂದರೆ ಏನು, ಕಡಿಮೆ ಮಾಡ್ತಾ ಹೋಗುತ್ತೆ ನಿಮ್ಮ ವಾಚ್ ಟೈಮ್. ಏನು ನೀವು ಪೇಯ್ಡ್ ಅಂದರೆ ನೀವು ದುಡ್ಡು ಕೊಟ್ಟು ಏನಾದರೂ ವಾಚ್ ಟೈಮ್ ಮಾಡಿದರೆ ಅದು ಬಂದುಬಿಟ್ಟು ಕಮ್ಮಿ ಆಗಿಬಿಡುತ್ತೆ, ಅದು ಕೌಂಟಿಗೆ ತಗೊಳ್ಳಲ್ಲ ಅವರು ವಾಚ್ ಟೈಮ್. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಯಾರಾದರೂ ನೀವು ವಾಚ್ ಟೈಮ್ ಏನಾದರೂ ನೀವು ಜಾಸ್ತಿ ಮಾಡೋದು, ದುಡ್ಡು ಕೊಟ್ಟು ಏನಾದರೂ ಜಾಸ್ತಿ ಮಾಡ್ತಿದ್ದೀರಾ, ಇಲ್ಲ ಥರ್ಡ್ ಪಾರ್ಟಿ ಆ್ಯಪ್ಸಿಂದ ಏನಾದರೂ ನೀವು ಲಿಂಕ್ನ ಹಾಕಿಬಿಟ್ಟು ಜಾಸ್ತಿ ಮಾಡ್ತಿದ್ದೀರಾ, ಸೊ ಯಾರೂ ಮಾಡೋಕ್ಕೆ ಹೋಗಬೇಡಿ. ಸೊ ಈಗ ಅವರು ಬಂದುಬಿಟ್ಟು ಅಲ್ಗೋರಿದಮ್ ಏನಿದೆ ಅದು ಕಂಡು ಹಿಡಿದ್ಬಿಡುತ್ತೆ. ಆಗ ನಿಮ್ಮದು ವಾಚ್ ಟೈಮ್ ಏನಿರುತ್ತೆ ಜಾಸ್ತಿ ಏನಾಗಿತ್ತು ಅದು ಬಂದುಬಿಟ್ಟು ಡ್ರಾಪು ಆಗಿಬಿಡುತ್ತೆ. ಇನ್ನೊಂದು ಏನಾಗಿದೆ, ಮಾನಿಟೈಸೇಷನ್ ಯಾರ್ದೆಲ್ಲ ಆಗಿದೆ ಅವ್ರದ್ದು ಬಂದುಬಿಟ್ಟು ನೀವೇನಾದರೂ ರಿಯೂಸ್ ಕಾಂಟೆಂಟ್ ಏನಾದರೂ ಹಾಕಿದರೆ ಆಗೇನಾಗುತ್ತೆ, ನೀವು ರಿಯೂಸ್ ಕಾಂಟೆಂಟ್ ಹಾಕಿದಾಗ ಅವರು ಮಾನಿಟೈಸೇಷನ್ ಏನಾಗುತ್ತೆ ಆಗ ಡಿಸೇಬಲ್ ಆಗಿಬಿಡುತ್ತೆ, ಮಾನಿಟೈಸೇಷನ್ ಆಗಲ್ಲ. ಅವ್ರು ಏನು ಮಾಡಿಬಿಡ್ತಾರೆ, ಡಿಸೇಬಲ್ ಮಾಡಿಬಿಡ್ತಾರೆ. ಒಂದು ಮೇಲ್ನ ಕಳಿಸ್ತಾರೆ ರಿಯೂಸ್ ಕಾಂಟೆಂಟ್ ಅಂತ ಹೇಳಿಬಿಟ್ಟು ಕಳಿಸ್ಬಿಟ್ಟು ನೀವು ಒಂದು ಶಾರ್ಟ್ ಮಾಡಿದರೂ ಸರಿ, ಲಾಂಗ್ ವಿಡಿಯೋ ಮಾಡಿದರೂ ಸರಿ, ಎರಡರಲ್ಲೂ ನೀವು ಯಾವುದಾದ್ರೂ ಏನಾದರೂ ರಿಯೂಸ್ ಕಾಂಟೆಂಟ್ ಏನಾದರೂ ಮಾಡಿದರೆ ಅದರಲ್ಲೂ ಆ ಕಂಡೀಷನಲ್ಲೂ ಕೂಡ ಏನು ಮಾಡ್ತಾರೆ ಅವರು, ನಿಮ್ಮದು ಚಾನಲ್ ಬಂದುಬಿಟ್ಟು ಡಿಮಾನಿಟೈಸೇಷನ್ ಮಾಡಿಬಿಡ್ತಾರೆ. ಆಗ ನೀವು 90 ಡೇಸ್ವರೆಗೂ ವೆಯ್ಟ್ ಮಾಡಬೇಕು. 90 ಡೇಸ್ ವೆಯ್ಟ್ ಆದಮೇಲೆ ನೀವು ಮತ್ತೆ ಏನು ಮಾಡಬೇಕು, ಚಾನಲ್ಗೆ ರೀಅಪ್ಲೈ ಮಾಡಬೇಕು ಮಾನಿಟೈಸೇಷನ್ಗೆ, ಓಕೆನಾ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಯಾರ್ದೆಲ್ಲ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ, ಯಾರ್ದೆಲ್ಲ ಆಗಿದೆ, ಸೊ ಎಲ್ಲರೂ ಬಂದುಬಿಟ್ಟು ಇದನ್ನು ಮೈಂಡಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ. ಸೊ ಯೂಸ್ ಕಾಂಟೆಂಟ್ ಯೂಸ್ ಮಾಡಬೇಡಿ, ಯೂಸ್ ಮಾಡಿದ್ದೇ ಕಾಂಟೆಂಟ್ನ ಯೂಸ್ ಮಾಡಬೇಡಿ, ಬೇರೆ ಡಿಫ್ರೆಂಟ್ ಟೈಪ್ದು ಕಾಂಟೆಂಟ್ನ ಅಪ್ಲೋಡ್ ಮಾಡಿ. ಆ್ಯಂಡ್ ಇನ್ನೊಂದು ವಾಚ್ ಟೈಮ್ ಯಾರೆಲ್ಲ ಥರ್ಡ್ ಪಾರ್ಟಿ ಆ್ಯಪ್ಸಿಂದ ಮತ್ತು ಇನ್ನೊಂದು ಏನು ಪೇಯ್ಡ್ ಏನಾದರೂ ವಾಚ್ ಟೈಮ್ ಏನಾದರೂ ಗೇನ್ ಮಾಡ್ತಿದ್ರೆ, ಸೊ ಇಲ್ಲಿಗೆ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ ಗೈಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.